ಸ್ನೇಹಿತರೆ ನಮಸ್ಕಾರ. ನಾಗರಾಜ್ ನೇರಿಗೆ ಸಂಪಾದಕತ್ವದ ಮಲೆನಾಡು ಮಿತ್ರ ಪತ್ರಿಕೆಯಲ್ಲಿ ಪ್ರಕಟವಾದ ಶ್ರೀಮತಿ ಮಂಜುಳಾ ಅಣ್ಣಪ್ಪ ಅವರ ಒಂದು ಲೇಖನ, ಬದಲಾಗಲು ಎಷ್ಟು ಕಾಲ ಬೇಕು. ನಾವು ನಮ್ಮನ್ನು ತುಂಬ ಒಳ್ಳೆಯವರಂತೆ ಭಾವಿಸುತ್ತೇವೆ. ನಾವು ಮಾಡುತ್ತಿರುವುದೆಲ್ಲ ಸರಿ ಎಂದುಕೊಳ್ಳುತ್ತೇವೆ. ನಾವು ನಮ್ಮ ನಡವಳಿಕೆಗಳನ್ನು ಅವಲೋಕನ ಮಾಡಿಕೊಳ್ಳುವುದೇ ಇಲ್ಲ. ನಾನು 100ಕ್ಕೆ 100ರಷ್ಟು ಸರಿ, ನಮ್ಮಲ್ಲಿ ದೋಷವೆಂಬುದೇ ಇಲ್ಲ, ನಮ್ಮಿಂದ ಯಾರಿಗೂ ತೊಂದರೆ ಆಗಿಲ್ಲ, ನಾವು ಸತ್ಯ ಹರಿಶ್ಚಂದ್ರನ ತುಂಡು, ಹೀಗೆಲ್ಲ ಯೋಚಿಸುತ್ತಾ ಭ್ರಮೆಯಲ್ಲಿಯೇ ಬದುಕುತ್ತಿರುತ್ತೇವೆ. ಪ್ರತಿದಿನ ದೇಹಕ್ಕೆ ಸ್ನಾನ ಮಾಡುತ್ತೇವೆ, ದೇಹದ ಕೊಳೆಯನ್ನು ತೊಳೆಯುತ್ತೇವೆ. ಆದರೆ ನಮ್ಮ ಮನಸ್ಸಿನ ಕೊಳಕುತನವನ್ನು ನಾವು ಗುರುತಿಸಿಕೊಳ್ಳುವುದಿಲ್ಲ, ಅದನ್ನು ತೊಳೆಯುವ ಪ್ರಯತ್ನವನ್ನೂ ಮಾಡುವುದಿಲ್ಲ. ನಮ್ಮ ದೊಡ್ಡ ಸ್ಥಿತಿಗಳನ್ನು ತೋರಿಸಲು ಅಸಹಾಯಕರಾದ ನಮ್ಮ ಹೆಂಡತಿ ಮಕ್ಕಳ ಮೇಲೆ, ಇಲ್ಲವೇ ಕೈಲಾಗದ ಬಡಪಾಯಿ ಜನರಿಗೆ ತೊಂದರೆ ಕೊಡಲು, ಹೀಗೆ ಎಲ್ಲಿ ಅಸಹಾಯಕತೆ ಇರುತ್ತದೆಯೋ ಅಲ್ಲಿ ನಮ್ಮ ಕೆಟ್ಟತನವನ್ನು ಪ್ರದರ್ಶಿಸುತ್ತೇವೆ. ಹಾಗಾದರೆ ನಾವು ನಮ್ಮ ಪೌರುಷವನ್ನು ನಮಗಿಂತ ಬಲಾಢ್ಯರಾದ ವ್ಯಕ್ತಿಯ ಮೇಲೆ ತೋರಿಸಲು ಸಾಧ್ಯವಿಲ್ಲ ಅಲ್ಲವೇ? ಮೊನ್ನೆ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದೆ. ಒಬ್ಬ ಮುದುಕನನ್ನು ಒಬ್ಬ ಯುವಕ ಹೀಯಾಳಿಸುವ ರೀತಿಯಲ್ಲಿ ಮಾತನಾಡಿ ಆ ವ್ಯಕ್ತಿಯನ್ನು ಛೇಡಿಸುತ್ತಿದ್ದ. ಇಬ್ಬರನ್ನೂ ಗಮನಿಸಿದೆ. ತುಂಬ ದೂರದಿಂದ ಇಬ್ಬರೂ ಸಹ ಪ್ರಯಾಣಿಕರು. ಮುದುಕ ಸ್ವಲ್ಪ ದೈಹಿಕವಾಗಿ ಅಸಹಾಯಕನಾಗಿದ್ದ, ಆದರೆ ವಿಷಯ ತಿಳಿದವರಾಗಿದ್ದರು. ಬಲಾಢ್ಯನಾದ ಆ ಯುವಕ ಮಾತಿಗೆ ಅವರನ್ನು ಛೇಡಿಸಿ ಅವರಿಗೆ ಕಿರಿಕಿರಿ ಮಾಡುತ್ತಾ ಪ್ರಯಾಣದ ಖುಷಿ ತೆಗೆದುಕೊಳ್ಳುತ್ತಿದ್ದ. ನೀವು ಎಲ್ಲಿಂದ ಎಲ್ಲಿಗಾದರೂ ಹೋಗಿ ಪ್ರತಾಪ ತೋರಿಸುವುದು ಆಸಕ್ತರ ಮೇಲೇ ಅಲ್ಲವೇ? ಅಂದರೆ ಈ ಜಗತ್ತಿನಲ್ಲಿ ಬಲಾಢ್ಯವಾಗಿರುವುದು ಎಷ್ಟು ಮುಖ್ಯ? ಖಂಡಿತ ದೈಹಿಕವಾಗಿ ಅಲ್ಲದಿದ್ದರೂ ಜ್ಞಾನದಲ್ಲಂತೂ ಬಲಾಢ್ಯರಾಗಿರುವುದು ತುಂಬ ಅಗತ್ಯವಾಗಿದೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ಘಟನೆ ನೆನಪಿಗೆ ಬರುತ್ತದೆ. 10-15 ವರ್ಷಗಳ ಹಿಂದೆ ನಾವು ಬಾಡಿಗೆಗೆ ಇದ್ದ ಮನೆಯ ಪಕ್ಕದಲ್ಲಿ ಪ್ರೀತಿಸಿ ಮದುವೆಯಾದ ಜೋಡಿ ಇತ್ತು. ಅವರಿಗೊಬ್ಬಳು ಪುಟ್ಟ ಮಗಳು. ಪ್ರೀತಿಸಿ ಮದುವೆಯಾಗಿದ್ದರೂ ನಿತ್ಯ ಜಗಳ, ಹೊಡೆದಾಟ. ಅಕ್ಕಪಕ್ಕದವರಿಗೆಲ್ಲ ಆ ಶಬ್ದ ಕೇಳಿಸುತ್ತಿತ್ತು. ಆಗ ಪುಟ್ಟ ಮಗಳು ನಮ್ಮಗಳ ಮನೆ ಹತ್ತಿರ ಬರುತ್ತಿದ್ದಳು. ಮೊನ್ನೆ ಅಚಾನಕ್ಕಾಗಿ ಸಿಕ್ಕರು. ಅವರೇ ನಿಮ್ಮನ್ನು ಎಲ್ಲೋ ನೋಡಿದ್ದೇನೆ, ನೆನಪಾಗುತ್ತಿಲ್ಲ ಎಂದರು. ನನಗೂ ಹಾಗೆ ಅನಿಸಿತು. ಕೊನೆಗೆ ಅವರೇ ನೆನಪು ಮಾಡಿಕೊಂಡರು. ಆ ಪುಟ್ಟ ಮಗಳು ಈಗ ದೊಡ್ಡವಳಾಗಿದ್ದಾಳೆ. ಅವರನ್ನು ನೋಡಿದ ತಕ್ಷಣ ಜಗಳ ಹೇಗೆ ಇದೆ ಎಂದು ಕೇಳುವ ಮನಸ್ಸಾಯಿತು. ಆದರೂ ಬೇಡವೆನಿಸಿ ಹಾಗೆ ಮಾತು ಮುಂದುವರೆಸಿದೆ. ಮಾತನಾಡುತ್ತಾ ಆಡುತ್ತಾ ಮಗಳಿಗೆ ಹುಷಾರಿಲ್ಲವೆಂದು ಹಾಸ್ಪಿಟಲಿಗೆ ಕರೆದುಕೊಂಡು ಹೋಗುತ್ತಿದ್ದೇನೆ, ಈಗಲೂ ಅವರಪ್ಪ ಅದೇ ರೀತಿ ಅಂದರು. ಮನಸ್ಸು ತಕ್ಷಣ ಒಂಥರ ಖಿನ್ನವಾಯಿತು. ಆಗಿನ ದೃಶ್ಯಗಳೇ ಕಣ್ಮುಂದೆ ಬಂದವು. ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೂ ಹೀಗೆ ಜಗಳ ಕಾಯುವುದು, ಹೊಡೆಯುವುದು ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತದೆ? ಆ ಪುಟ್ಟ ಕಂದಮ್ಮನಿಂದ ಹರಿಯದವರೆಗೂ ಆ ಮಗು, ಅವಳ ತಾಯಿ ಎಷ್ಟು ಹಿಂಸೆ ಅನುಭವಿಸಿದ್ದಾರೆ. ಕನಿಷ್ಠ 14 ವರ್ಷವಾಗಿದೆ. ಇನ್ನೂ ಆ ವ್ಯಕ್ತಿ ಬದಲಾಗಲು ಸಾಧ್ಯವಾಗಲಿಲ್ಲವೇ ಎನಿಸಿತು. ಹಾಗಾದರೆ ನಾವು ನಮ್ಮ ಕೆಟ್ಟತನವನ್ನು ಬಿಡಲು ಎಷ್ಟು ವರ್ಷ ಬೇಕು? ನಾವೆಲ್ಲ ಪ್ರತಿದಿನ ನಮ್ಮನ್ನು ಅವಲೋಕನ ಮಾಡಿಕೊಳ್ಳುವುದು ಎಷ್ಟು ಅವಶ್ಯಕತೆ ಇದೆ? ಹೆತ್ತ ತಂದೆ ತಾಯಿಗೆ, ಕಟ್ಟಿಕೊಟ್ಟ ಗಂಡ ಹೆಂಡತಿಗೆ, ನಮ್ಮ ಸಹೋದ್ಯೋಗಿಗಳಿಗೆ, ಸಮಾಜಕ್ಕೆ ತೊಂದರೆ ಕೊಡುವುದೇ ನಮ್ಮ ಉದ್ದೇಶವೇ? ಯಾಕೋ ನಾವು ಬದಲಾಗಲು ಎಷ್ಟು ಕಾಲ ಬೇಕು ಎನ್ನುವ ಪ್ರಶ್ನೆ ನನ್ನಲ್ಲಿ ಮೂಡಿತು. ಧನ್ಯವಾದಗಳು ಸ್ನೇಹಿತರೆ.